where they are going to give it. It is a memorandum where they are going to give it. Who is the representative for the constituency? As far as the government of India is concerned, you are the representative. ನಿಮ್ಮ ಹತ್ರ ಫಸ್ಟ್ ಸಿಗ್ನೇಚರ್ ಅಂದ್ರೆ ಮಿಕ್ಕಿದ ಲಕ್ಷ ಜನ ಹತ್ರ ನಾವು ಆಮೇಲೆ ತಗೋತೀವಿ ಅಂತ ಹೇಳಿದ್ರೆ ಯು ಗೆಟ್ ದಿ ಸಿಗ್ನೇಚರ್ ಫ್ರಮ್ 1 lakh people. Come to me, I'll give you a covering letter. That's all. Okay, ready. We will not say no. Happy birthday to you. Happy birthday to you. Happy birthday to you. Happy birthday to you. ನಾನೇ ಬರ್ತಾ ಇದ್ದೀನಿ. ಚಿಕ್ಕದ ದೊಡ್ಡದು ವೇಸ್ಟ್ ಆಗುತ್ತದಲ್ಲ. ವೆರಿ ಪವರ್ಫುಲ್ ಯೂತ್ ಲೀಡರ್ ಇನ್ KGF ದಲಿತ್ ಮೂವ್ಮೆಂಟ್ ಅಲ್ಲಿ. ಇದು ಫ್ಯಾಕ್ಟರಿ ಆದ್ಮೇಲೆ ನಿಮ್ಗೆ ಶರ್ಟ್ಗೆ ಎಲ್ಲಿಗೂ ಹೋಗ್ಬಾರ್ದು. ಇವತ್ತಿನ ದಿವಸ 2 ದಿನ ಕಳೆದ ಮೇಲೇನು ನಮ್ಮ ಸಂಸದರನ್ನ ಬಂದು ಗೌರವ ಮಾಡಬೇಕು. ಅವ್ರ ಹುಟ್ಟು ಹಬ್ಬದ ಬಂದು ನಮ್ಮ KGF ಕ್ಷೇತ್ರದಲ್ಲೇ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಬಂದು ಆಚರಿಸಬೇಕಂತ ಒಂದು ಉದ್ದೇಶ ಇಟ್ಟಿದ್ವಿ. ಆದ್ರೂ ವಿನಾಕಾರಣ ಅದನ್ನ ಬಂದು ಅಲ್ಲಿ ಮಾಡ್ಲಿಕ್ಕಾಗ್ಲಿಲ್ಲ. ಬಟ್ ಬರೋ ವರ್ಷದಲ್ಲಿ ಅದನ್ನ ನಾವು ಖಂಡಿತವಾಗಿ ನಾವು ಅದ್ದೂರಿಯಾಗಿ ಮಾಡ್ತೀವಿ. ಅಷ್ಟರೊಳಗೆ ಅವ್ರು ಏನೆಲ್ಲ ಬಂದು KGF ಜನತೆ ಮೇಲೆ ಬಂದು ತಮ್ಮ ಕನಸನ್ನು ಇಟ್ಟಿದ್ದಾರೋ, ಅವ್ರ ಪ್ರಯತ್ನಗಳು ಮಾಡ್ತಾ ಇದ್ದಾರೋ, ಒಂದೊಂದಾಗಿ ಬಂದು ನೆರವೇರಿಸುವಾಗ ಜನನೇ ಖುದ್ದಾಗಿ ಬಂದು ಅದನ್ನ ಆಚರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಈಗಾಗಲೇ ಬಂದು ಇವತ್ತು KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗಣಿ ಪ್ರದೇಶದಲ್ಲಿ ಮಾಜಿ ಕಾರ್ಮಿಕರು ಏನಿದಾರೋ ಅವ್ರಿಗೆ ಬಂದು ಹೈಕೋರ್ಟ್ ಆದೇಶ ಪ್ರಕಾರ ಬಂದು ಅವ್ರಿಗೆ ಯಾವುದೇ ರೀತಿಯಲ್ಲಿ ಬಂದು ಅವ್ರಿಗೆ ಬರ್ಬೇಕಾದ 240 ಕೋಟಿ ನಾನು ಕೊಡಿಸ್ತೀನಿ ಅಂತ ಒಂದು ಭರವಸೆಯನ್ನು ಬಂದು ಅವ್ರು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಬೇರೆ ಸಂಸದರು ಯಾರಾದ್ರೂ ಇದ್ದಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅದನ್ನ ಶೋ ಮಾಡ್ತಾ ಇದ್ರು. ಬಟ್ ಈಸ್ ಅ ವೆರಿ ವೆರಿ ಓಪನ್ ಹಾರ್ಟೆಡ್ ಅಂಡ್ ಸಿನ್ಸಿಯಾರಿಟಿ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಈಸ್ ಹ್ಯಾವಿಂಗ್ ಎ ಸಿಸ್ಟಮೆಟಿಕ್ ಅಪ್ರೋಚ್. ಒಂದು ಎಜುಕೇಟೆಡ್ ಯಾವ ರೀತಿ ಮಾಡಬೇಕು, ಅದರಲ್ಲಿ ಬಂದು ಅವ್ರು ಈಸ್ ಎನ್ MBA ಗ್ರಾಜುಯೇಟು, ಅವ್ರು ಯಾವ ರೀತಿ ಇದನ್ನ ಬಂದು ತಗೊಂಡು ಹೋಗ್ಬೇಕು ಅನ್ನೋದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಬಂದು ಹೋಗ್ತಾ ಇದ್ದಾರೆ. ಇವಾಗ ಅವರು ಒಂದೊಂದ್ಸಾರಿ ಹೇಳ್ಬೋದು ಎಲ್ಲರೂ ಬಂದು ಒಟ್ಟಾಗಿ ಬಂದ್ರಿ ಅಂತ. ದಟ್ ಈಸ್ ಬೀನ್ ರಾಂಗ್ಲಿ ಸೆಂಟ್ ರಾಂಗ್ ಪರ್ಸೆಪ್ಷನ್ ಅಮಾಂಗ್ ದಿ ವರ್ಕಿಂಗ್ ಕ್ಲಾಸ್ ಅಂಡ್ ಆಸ್ ವೆಲ್ ಆಸ್ ದಿ KGF ಕಾನ್ಸ್ಟಿಟ್ಯೂನ್ಸಿ. ಅದ್ರದ್ದು ಉದ್ದೇಶ ಏನಂತ ಹೇಳಿದ್ರೆ ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ, ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ. ಹೌದು, ಏನದ ಅರ್ಥ ಅಂದ್ರೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಓದೋದನ್ನ ಕೇಳ್ತಾ ಇದ್ರಲ್ಲ, ಒಗ್ಗಟ್ಟಾಗಿ ಬಂದು ಒಂದೇ ಗುಂಪಾಗಿ ಬಂದು ಕೇಳ್ರಿ ಅನ್ನೋದೇ ಅದನ್ನ ಉದ್ದೇಶ ಹೊಟ್ಟು ಬೇರೆ ಏನು ಬಂದು ಅಲ್ಲಿ KGF ಅಲ್ಲಿ ಗುಂಪುಗಾರಿ ಇದೆ ಅಂತ ಬಂದು ಅವ್ರು ಮಾತಾಡೋದಿಲ್ಲ. ಸೊ ಇಂಥ ಒಂದು ವಿಷಯದಲ್ಲಿ ಇವಾಗ BGML ಏರಿಯಾದಲ್ಲಿ ಇರ್ತಕ್ಕಂಥ ಮನೆಗಳಾಗ್ಲಿ ಅಥವಾ ಕಾರ್ಮಿಕರ ಸೌಲಭ್ಯಗಳಾಗ್ಲಿ ಅಥವಾ ಬಂದು ಈ ಉರ್ಗಮ್ ರೈಲ್ವೆ ಸ್ಟೇಷನ್ ಗೇಟ್ ಇದೆಯಲ್ಲ, ಸುಮಾರು 2012ರಿಂದ ಹಂಗೆ ಪೆಂಡಿಂಗ್ ಇದೆ. ಒನ್ ಆಫ್ ದಿ ಇವಾಗ ಥ್ರೂಔಟ್ ಇಂಡಿಯಾ ಬಂದು ಯಾವುದೇ ಬಂದು ರೈಲ್ ಕ್ರಾಸಿಂಗ್ ಇರಬಾರ್ದು ಅನ್ನೋದು ಪಾಲಿಸಿ ಮ್ಯಾಟರ್ ಆಫ್ ದಿ ರೈಲ್ವೆ ಡಿಪಾರ್ಟ್ಮೆಂಟ್. ಇದ್ರನ್ನು ಬಂದು ನಮ್ಮ KGFಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ರೈಲ್ವೆ ಗೇಟ್ ಅಂತ ಹೇಳಿದ್ರೆ ಇಟ್ ಇಸ್ ಉರ್ಗಮ್ ರೈಲ್ವೆ ಗೇಟ್, ಎಂಟ್ರಿ ಆಫ್ ದಿ ಸಿಟಿ. ಅದನ್ನು ಬಂದು ROB ಮಾಡಬೇಕು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೋಸ್ಕರ ಬಂದು ಇದು ನಿಂತಿದೆ ಅನ್ನೋದು ಡೀಟೇಲ್ಸ್ ಎಲ್ಲ ಬಂದು ತಗೊಂಡಿದ್ದಾರೆ. ಅದನ್ನ ಡೀಟೇಲ್ಸ್ ತಗೊಂಡ ಮೇಲೆ 2012 ಅಲ್ಲಿ ಬಂದು ಯಾವ ರೀತಿ ಬಂದು ಸ್ಟೇಟ್ ಗೌರ್ಮೆಂಟ್ ಬಂದು 57,771 ರೂಪಾಯಿ ಸರ್ಕಾರ ಇದು ಹೈಕೋರ್ಟ್ ಅಲ್ಲಿ ಬಂದು ಕಟ್ಟಿದ್ದಾರೆ. ಆ ಕಟ್ಟಿದ ನಂತರ BGML should have given the NOC to the railway department and to the PWD department. ಬಟ್ ಅದನ್ನ ಕೊಟ್ಟಿಲ್ಲ. ಆ BGML ಕೇಳಿದ್ರೆ ಇಲ್ಲ ಸರ್ ನಮ್ಮ ಹತ್ರ ದಾಖಲಾತಿನೇ ಇಲ್ಲ ಅಂತ ಅನ್ನ ಅವ್ರು ಇಮಿಡಿಯೇಟ್ಲಿ ಬಂದು ಅದನ್ನ ಪ್ರಯತ್ನ ಪಟ್ಟು ಅದು ಎಲ್ಲಿದೆ ಅದು ದಾಖಲಾತಿಗಳು ಬಂದು ಈ ಅಕ್ವಿಸಿಷನ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅವ್ರ ಹತ್ರ ಬಂದು ಕೊಡಿಸಿ ಅದನ್ನ ನಾವು ಬಂದು MP ಕೊಟ್ಟಿದ್ದಾರೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ BGML ಅಥಾರಿಟೀಸ್ಗೆ ಕೊಟ್ಟಿದ್ದೀವಿ. ಅದು ಕೂಡಲೇ ಬಂದು ಅವ್ರಿಗೆ ಬಂದು ಹಸ್ತಾಂತರ ಮಾಡಿದ್ರೆ ಆ ರೈಲ್ವೆ ಓವರ್ ಬ್ರಿಡ್ಜ್ ಬಂದು ನಮ್ಮ ಅಣ್ಣ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅವ್ರು ರೈಲ್ವೆ ಮಿನಿಸ್ಟರ್ನ ಕರೆಸ್ತಾರೆ, ಅದನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ಇದು ಮಾತ್ರ ಅಲ್ಲ, ಅನೇಕ ಕಾರ್ಯಕ್ರಮಗಳು ಈಗ KGF ನಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಇಂದ ಬಂದು ಅವ್ರು ಕೇಳ್ತಾ ಇದ್ದಾರೆ. ವೆನ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದಿ ಗ್ಲೋಬಲ್ ಇಂಡಸ್ಟ್ರೀಸ್ ಇನ್ KGF ಸಿಟಿ ಯಾವ ರೀತಿ ಇರಬೇಕು, ಯಾವ ರೀತಿ ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೇಕು, ಅಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗದೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬಂದು ನಮ್ಮ ಊರಿಗೆ ಕರ್ಕೊಂಡು ಬರುವಾಗ ಏನು ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಅದರಿಂದ ಈಸ್ ಇನ್ಸಿಸ್ಟಿಂಗ್ ಅಪಾನ್ ಈವನ್ ದಿ MLA ಆಲ್ಸೋ ಅಂಡ್ ಟು ದಿ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟ್. ಸೊ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದೆಲ್ಲ ಬಂದು ಸರಿಯಾಗಿ ಇವಾಗಿಂದ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಟಿರಲಿ, ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇರುವಾಗ
KGF is lacking in the development of infrastructure facilities. ಎಲ್ಲ ಬಂದು ಬರೀ ಮೇನ್ ರೋಡ್ ಅಲ್ಲಿ ಮಾತ್ರ ಲೈಟ್ಗಳು ಹಾಕಿಟ್ಟಿದ್ದಾರೆ. ಇಂಟೀರಿಯರ್ ಸಿಟೀಸ್ ನಲ್ಲಿ ದಿ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಎಷ್ಟೊಂದು ಕರಪ್ಟ್ ಆಕ್ಟಿವಿಟೀಸ್ ಅಲ್ಲಿ ನಡೆದಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಸುಮಾರು 650 ಕೋಟಿ ಅಮೃತ್ ಯೋಜನೆಯಲ್ಲಿ ಬಂದಿದ್ದು ಏನಪ್ಪಾ ಎಲ್ಲಿ ಹೋಗಿದೆ ಏನ್ ನಡೀತಿದೆ ಅನ್ನೋದು ಕೂಡ ಅಲ್ಲಿ ಗೊತ್ತಿಲ್ಲ. ಸೊ ಆಲ್ ದೀಸ್ ಮ್ಯಾಟರ್ಸ್ ದೇ ಹ್ಯಾವ್ ಲೂಟೆಡ್ ದಿ ಪಬ್ಲಿಕ್ ಎಕ್ಸ್ಚೆಕರ್ ಮನಿ ಬಟ್ ನೋ ಡೆವಲಪ್ಮೆಂಟ್ ಹ್ಯಾಸ್ ಬಿನ್ ಟೇಕನ್ ಅಪ್. ಬಟ್ ಇನ್ ದಿಸ್ ರೆಸ್ಪೆಕ್ಟ್ ನಮ್ಮ ಮಾನ್ಯ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ Honorable Shri Mallesh Babu is very much sincere and honest in taking up these causes for the city's development. And ಸುಮ್ಮನೆ ಬಂದು ಈ ಊಹಾಪೋಹಗಳು ಕೊಡೋದು, ಆಮೇಲೆ ಬಂದು ಮೊನ್ನೆ ಕೂಡ ಬಂದು ಯಾರೋ ನಮ್ಮ ಟೀಮ್ ಎಲ್ಲ ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು he is always for the people. He is always for the people and he will come to the doorsteps of the people, but there is no problem. But the thing is, they should not misguide an honorable member of the parliament who represent the entire 7 to 8 constituencies of this Kolar district. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ನಾವು MP ನ ಬಂದು ಯಾವ ರೀತಿ 1 ವರ್ಷದಲ್ಲೇ ಬಂದು ಇಷ್ಟೊಂದು ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಮುಂದಕ್ಕೂ ಇರತಕ್ಕಂಥ 4 ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಬಂದು ಆದಷ್ಟು ಬೇಗನೆ ಎಲ್ಲಾ ಕೆಲಸಗಳು ಬಂದು ಅವ್ರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಬಂದು ಜಾತ್ಯತೀತ ಜನತಾದಳದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆಲ್ಲ ಇದೆ. ಅದೇ ರೀತಿ ಸಾರ್ವಜನಿಕರಿಗೂ ಇದೆ. ಅದೇ ರೀತಿ ತಮ್ಮಂತ ಮಾಧ್ಯಮ ಮಿತ್ರರಿಗೂ ಅದು ಗೊತ್ತಿದೆ ಅಂತ ಹೇಳಿ ನಮ್ಮ ಇವತ್ತಿನ ದಿವಸ ಅವ್ರಿಗೆ ಹುಟ್ಟುಹಬ್ಬದ ಆಚರಣೆ ಬಂದು ಮಾಡಬೇಕು. ಎಲ್ಲರೂ ಬಂದು ಅವ್ರಿಗೋಸ್ಕರ ಬಂದು ಇಲ್ಲಿ ಬಂದು ಅವ್ರನ್ನ ವಿಶ್ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇಂದ ಬಂದಿದ್ದೀರಾ. ಅವ್ರೆಲ್ರಿಗೂ ಬಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ವೆರಿ ಪವರ್ಫುಲ್ ಯೂತ್ ಲೀಡರ್ ಇನ್ KGF ದಲಿತ್ ಮೂವ್ಮೆಂಟ್ ಅಲ್ಲಿ. he will take up almost all the minor issues of the KGF people irrespective of caste, color and creed. ಒಳ್ಳೆ ಹೋರಾಟಗಾರರು. ಅವ್ರಿಗೆ ತಮ್ಮ ಹತ್ರ ಒಂದು ಮನವಿ ಕೊಡ್ಬೇಕಂತ ಒಂದು ವಾರದಿಂದ ಕೇಳ್ತಾ ಇದ್ದಾರೆ. BGML ಕಾರ್ಮಿಕರಿಗೆ ಲ್ಯಾಂಡ್ ಕೊಡಬೇಕಂತ ಆದೇಶ ಆಗಿದೆ ಡೆಲ್ಲಿಯಲ್ಲಿ. ಡೆಲ್ಲಿಯಿಂದ BGML ಕಾರ್ಮಿಕರಿಗೆ ಲ್ಯಾಂಡ್ ಕೊಡಬೇಕು, ಅವ್ರ ರಿಹಾಬಿಲಿಟೇಷನ್ಗೆ ಲ್ಯಾಂಡ್ ಕೊಡ್ಬೇಕಂತ ಆದೇಶ ಆಗಿದೆ 2006 ಅಲ್ಲಿ. ಅದು ಹಂಗೆ ಇದೆ. ಮನೆ ವಿಚಾರ ಮತ್ತೆ ಸೆಟಲ್ಮೆಂಟ್ ಎಲ್ಲ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಆದೇಶ ಅಂದ್ರೆ ಬರ್ತಾರೆ. ಮನೆ ಆಗ್ತಾ ಇದೆಯಲ್ಲ ನಿಮ್ಗೆ? ಮನೆ ಅದು ಇಲ್ಲ ಸರ್. ಈಗ ಬರೀ ಲ್ಯಾಂಡ್ ಸರ್. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಿಂಗಳಿಗೆ ಪಾನಿಯಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. 3000 ಲ್ಯಾಂಡ್ ಇಲ್ಲ. ಈಗ ಕಾಮಸಂದ್ರ ಹೋಬಳಿಯಲ್ಲಿ ಫುಲ್ ಸ್ಟೇಟ್ ಗವರ್ಮೆಂಟ್ ಲ್ಯಾಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸರ್ವೆ ನಂಬರ್ 52ಗೆ 152 ಏಕರ್ಸ್ ಅಲಾಟ್ ಮಾಡಿದ್ದಾರೆ. 2010 ಅಲ್ಲಿ ಹೆಂಗ್ ಚೇಂಜ್ ಆಯ್ತು ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2010 ಅಲ್ಲಿ BGML ಬಂಗಾರದ ಗಣಿ ಅಂತ ಲ್ಯಾಂಡ್ ಇದೆ. 10 ಮೇಲೆ 152 ಏಕರ್ 23 ಕ್ವಿಂಟಾಲ್ಸ್. 15 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ನೀವು ಸರ್? ಅದು ಫೆನ್ಸಿಂಗ್ ಇಲ್ಲದೆ ಒಂದೇ ಒಂದು ಜಮೀನ್ ಅಂದ್ರೆ BGML. ಇವಾಗ BGML CSO 2010 ಅಲ್ಲಿ ಆಗಿದೆ ಅಂದ್ರಲ್ಲ? ಹೌದು. ಅವಾಗಿಂದ ಇವರು ರೈಸ್ ಮಾಡ್ತಾರೆ, ಸರ್ಕಾರಕ್ಕೆ ಲೆಟರ್ ಬರೀತಾರೆ ಸರ್. ಈ BGML ಯಾರು ಜವಾಬ್ದಾರಿ ಇದಾರೋ ದೇವ್ ರಿಟರ್ನ್ ಸೆವರಲ್ ಲೆಟರ್ಸ್, ಬಟ್ ಯಾವುದು ಕೂಡ ನಡೆಯೋದಿಲ್ಲ. ಪಾನಿ ನೋಡುವಾಗ ಈಗಲೇ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಇವರು ಎಂಟ್ರಿ ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್. ಅದೊಂದು ಸ್ಟ್ರಾಂಗ್ ಕಮಿಟಿ ಒಂದು ಅಪಾಯಿಂಟ್ ಮಾಡಿದ್ರೆ ಎಲ್ಲರನ್ನೂ ಬಂದು ಎನ್ಕ್ರೋಚ್ ಮಾಡಿರೋರ್ನೆಲ್ಲ ಬಂದು ಆಗಿದೆ ಸರ್. ಅವ್ರ ರಿಹಾಬಿಲಿಟೇಷನ್ಗೆ ಲ್ಯಾಂಡ್ ಕೊಡ್ಬೇಕಂತ ಆದೇಶ ಆಗಿದೆ. ಆ ಆದೇಶ ಪ್ರಕಾರ ಅವ್ರಿಗೆ ಲ್ಯಾಂಡ್ ಕೊಟ್ರೆ ಅವ್ರು ಏನು ವ್ಯವಸಾಯ ಮಾಡಬಹುದು, ಬೇರೆ ಕಾರ್ಖಾನೆಗಳು ಏನೋ ಮಾಡಬಹುದು. ದೊಡ್ಡ ದೊಡ್ಡ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಗ್ರೂಪ್ ಅದನ್ನ ಬಂದು ಇದು ಮಾಡ್ಕೊಂಡಿರೋದು. ಈಗ ರೆಡ್ಡಿಯಲ್ಲಿ ಆಗಿದೆ ಸರ್. ಎರಡು ಕಾನ್ಸ್ಟಿಟ್ಯೂನ್ಸಿ ಇದ್ದಾರಲ್ಲ, ಮಾಡ್ಬಿಡ್ತಾರೆ. ಬಂಗಾರಪೇಟೆ MLA KGF MLA ಸೇರ್ಕೊಂಡು ಅವ್ರಿಗೆ ಯಾರೆಲ್ಲ ಅವ್ರ ಜನ ಇದಾರೋ ಅವ್ರಿಗೆಲ್ಲ ಬಂದು ಈ ತರ ಮಾಡ್ಕೊಂಡು ಅವರು ತಹಸೀಲ್ದಾರ್ನ ಇಟ್ಕೊಂಡು ಇಟ್ ಈಸ್ ದೇರ್. Details are there. Several representations they were sent from the mines. But though the DC has been sent, Secretary to Revenue has been sent, AC has been sent, ತಹಸೀಲ್ದಾರ್ ಕಳಿಸ್ತಾ ಇದಾರೆ, ಏನು ನಡೀತಾ ಇಲ್ಲ. ಸರ್ವೆ ಮಾಡ್ಬೇಕು ಸರ್. ನೀವು ವಿತ್ ಸರ್ವೆ ನಂಬರ್ಸ್ so much acres ಅಂತೆಲ್ಲ ಬರ್ಕೊಡಿ. ನಾನು I will write a letter to the Chief Secretary and Mine Secretary Delhi. Okay sir, thank you. ಟೋಪಿ ಯಾರಿಗೂ ಅವ್ರು ಹಾಕೋದು ಇಲ್ಲ, ಹಾಕ್ಸ್ಕೊಳ್ಳೋದು ಇಲ್ಲ. ಅದೇ ಇಲ್ಲ, ನನ್ನ ಹತ್ರ ಒಬ್ಬೊಬ್ರು ಹಾಕ್ಸ್ಬಿಡ್ತಾರೆ. ನಮ್ಮ ಕೋಲಾರ ಕ್ರೀಡಾಳಿಗಳಿದ್ದಾರೆ. ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಮಂಗಮ್ಮ ಮುನಿಸ್ವಾಮಿ ಅವರ ಹುಟ್ಟು ಹಬ್ಬವನ್ನು 50ನೇ ಹಬ್ಬವನ್ನು ನಾನು ಅವರಿಗೆ ನೇರವಾಗಿ ಹೇಳಿದೆ. 51ನೇ ಹುಟ್ಟು ಹಬ್ಬಕ್ಕೆ ನೇರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ KGF BGML ಏರಿಯಾದಲ್ಲಿ ವಾಸ ಮಾಡುತ್ತಿರುವ ಎಲ್ಲರೂ ಮನೆಗಳು ಅವರವರಿಗೆ ಸ್ವಂತ ಮಾಡಬೇಕಂತ ಈಗಾಗಲೇ ನಮ್ಮ JDS ಮುಖಂಡರಾದ KR ಅಂತ ಹೇಳುತ್ತಿರುವ K ರಾಜೇಂದ್ರ ಅವರ ಇದರಲ್ಲಿ ಕೊಟ್ಟಿದ್ದೀವಿ. ಈಗ ಮತ್ತೊಮ್ಮೆ ಅದೇ ಮನವಿಯನ್ನು ಕೊಡ್ತಾ
ಈ ಮನವಿಯನ್ನು ತಾವು ದಯವಿಟ್ಟು ಕೇಂದ್ರ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರಿಗೆ ಇದನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾವು ದಯವಿಟ್ಟು KGF ಮಾಜಿ ಕಾರ್ಮಿಕರ ಮನೆಗಳನ್ನು ಅವರವರು ವಾಸ ಮಾಡ್ತಾ ಇದ್ದಾರಲ್ಲ, ಅವರವರಿಗೆ ಹೇಗೆ ಸ್ವಂತ ಮಾಡಬೇಕಂತ ತಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ವಂದನೆಗಳು. NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.